ತುಂಬಾ ಜನ ಹೇಳೋದನ್ನ ಕೇಳಿದೀನಿ. ಸುತ್ತ ತೋಟ ಇರ್ಬೇಕು, ಅಲ್ಲೊಂದು ಸುಂದರವಾದ ಮನೆ. ಆ ಮನೆಯಲ್ಲಿ ನವಿಲಿಗಳೆಲ್ಲ ಬರ್ತಾ ಇರ್ಬೇಕು. ಅಂತ ಒಂದು ಮನೆಯಲ್ಲಿ ನಾನು ರಿಟೈರ್ಡ್ ಲೈಫ್ ಕಳಿಬೇಕು ಅಂತ. ನಾನು ಅಂತಹ ಒಂದು ಮನೆಗೆ ಭೇಟಿ ನೀಡಿದ್ದೆ. ಈ ಮನೆ ಇರೋದು ಕನ್ಯಾಡಿಯಲ್ಲಿ. ನಂಗೆ ಯಾವಾಗ್ಲೂ ದಾರಿಯಲ್ಲಿ ಹೋಗುವಾಗ ಈ ಮನೆ ತುಂಬಾನೇ ಸೆಳೀತಿತ್ತು. ಇದೇಗಿದೆ ಅಂತ ನೋಡುವ ಅಂತ ಹೋದೆ. ಮನೆಯ ಔಟರ್ ಲುಕ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಅಲ್ಲಿ ತುಂಬಾ ಸೆಕೆಗೂ ಅಲ್ಲಿರೋ ವೆದರ್‌ಗೂ ಈ ಮನೆ ಅಂತೂ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿದೆ. ಹೆಚ್ಚು ಸೆಕೆ ಆಗಲ್ಲ. ಹಂಚಿನ ಮನೆ. ಈ ಮನೆಗೆ ನಂಗೆ ಪರಿಚಯನೇ ಇರ್ಲಿಲ್ಲ. ಹೋದಾಗ ತುಂಬಾ ಚೆನ್ನಾಗಿ ನಗಾಡ್ತಾ ಸ್ವೀಕರಿಸಿದ್ರು ಮನೆ ಒಡತಿ. ಆಶೀರ್ವಾದ ಅಂತ ಮನೆಗೆ ಹೆಸರಿಟ್ಟಿದ್ದಾರೆ. ಅಲ್ಲದೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ಮಾಡಿದ್ ಹೇಳಿದ್ದಾರೆ. ಟಿವಿನೆಲ್ಲ ರೊಟೇಟ್ ಮಾಡಿ ಇಡ್ಬೋದು ಹಾಗೆಲ್ಲ. ಅದೆಲ್ಲ ಸಾಧಾರಣ ಎಲ್ಲ ಮನೆಗಳಿರುತ್ತೆ. ಬಟ್ ನಂಗೆ ಈ ಮನೇಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇದರ ಔಟರ್ ಲುಕ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಇವರು ಮಾಜಿ ಸೈನಿಕರು. ತಮ್ಮ ರಿಟೈರ್ಡ್ ಆದ್ ಲೈಫ್‌ನ ಹೀಗೆ ಕಳಿಬೇಕು ಅಂತ ಪ್ಲಾನ್ ಮಾಡಿ ಈ ರೀತಿಯ ಒಂದು ಮನೆ ಬಿಲ್ಡ್ ಮಾಡಿದ್ದಾರೆ. ಹಂಚಿನ ಮನೆ ಹೊರಗಿಂದ ಸ್ಟ್ರಕ್ಚರ್ ಎಲ್ಲ ನೋಡಕ್ಕೆ ಅಷ್ಟು ಅದ್ಭುತ. ಆದ್ರೆ ಈ ಮನೆ ಇನ್ನೂ ತುಂಬಾ ಆಕರ್ಷಕ ಅನ್ಸೋದು ಅವ್ರು ಅಲ್ಲಿ ತೋಟ ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್‌ನ. ಸುತ್ತ ಗ್ರೀನರಿ. ಡ್ರ್ಯಾಗನ್ ಫ್ರೂಟ್ ತೋಟದಲ್ಲಿ ನವಿಲುಗಳು ಓಡಾಡ್ತಾ ಇರುತ್ತೆ. ನಂಗೆ ಅಲ್ಲಿ ಹೋದಾಗ ಒಂಥರ ಸೌಂಡ್ ನವಿಲಿದೆಯಾ ಅಂತ ನೋಡಿದ್ರೆ ಒಂದಲ್ಲ ಎರಡಲ್ಲ ನವಿಲುಗಳ ರಾಶಿನೇ ಈ ಮನೇಲಿದೆ. ನಂತರ ಅದ್ರ ಹಿಂದೆ ಓಡೋದೇ ಒಂದು ಕೆಲ್ಸ ಆಯ್ತು. ಎಷ್ಟು ಕ್ಯೂಟ್ ಆಗಿತ್ತು ಆ ನವಿಲ್ ಅಂದ್ರೆ ಹತ್ರ ಹೋಗಿ ಝೂಮ್ ಮಾಡೋಣ ಅಂದ್ರೆ ಅದು ಓಡ್ತಾನೇ ಇತ್ತು. ಸೊ ಅದಕ್ಕೂ ನನ್ ಕಂಡ್ರೆ ಭಯ. ಇವಳು ಯಾವಳೋ ಬಂದು ಹೊಸಬಳು ಬಂದು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ. ಆ ಡ್ರ್ಯಾಗನ್ ಫ್ರೂಟ್ ತೋಟವನ್ನೆಲ್ಲ ನೋಡಿ ಅಲ್ಲಿರುವ ನವಿಲುಗಳ ಹತ್ರನೇ ನನ್ನ ಕಣ್ಣಿತ್ತು. ಸ್ವಲ್ಪ ಹೊತ್ತಿಗೆ ನೋಡ್ತೀನಿ ಅಲ್ಲಿ 1, 2 ನವಿಲಲ್ಲ ಸಾಕಷ್ಟು ನವಿಲುಗಳಿದೆ. ಮನೆ ಹತ್ರಕ್ಕೆ ಈ ನವಿಲುಗಳು ಬರುತ್ತೆ. ಇನ್ನೇನ್ ಬೇಕಲ್ವಾ? ಎಲ್ಲರಿಗೆ ಒಂದು ಕನಸಿರುತ್ತೆ ನಮ್ಮ ರಿಟೈಲ್ ಲೈಫ್ ಹೀಗೆ ಪ್ರಕೃತಿಯ ಮಧ್ಯ ತುಂಬಾ ಸುಂದರವಾಗಿ ಕಳಿಬೇಕು ಅಂತ. ಇವ್ರಷ್ಟೇ ಅದ್ಭುತವಾಗಿ ಮನೆ ಕಟ್ಟಿದ್ರಿಂದಾಗಿ ಇವ್ರಿಗೊಂದು ಆ ಭಾಗ್ಯ ಸಿಕ್ಕಿದೆ. ಇಂಥ ಮನೆಯಲ್ಲಿ ಕಳಿಬೇಕು ಅಂತ ನಿಮ್ಗೂ ಆಸೆ ಇರ್ಬೋದಲ್ವಾ? ನನಗಂತೂ ನನ್ನ ಫ್ಯೂಚರ್ ಮನೆ ಹೀಗೇನೇ ಇರ್ಬೇಕೆಂಬ ಒಂದು ಪ್ಲಾನ್ ಇದೆ. ಹಾಗಾಗಿ ನಾನು ಈ ಮನೆಗೆ ವಿಸಿಟ್ ಮಾಡಿದ್ದು. ಹಂಚಿನ ಮನೆ. ಹಂಚಿನ ಮನೆ ನನಗೆ ಯಾವತ್ತೂ ಫೇವರೇಟ್. ಮಳೆ ಬರಾಗ ವರಾಂಡದಲ್ಲಿ ಕೂತು ಮಳೆನ ವೀಕ್ಷಿಸುವಾಗ ಆಗುವ ಖುಷಿ, ವಾವ್! ತುಂಬಾ ಅದ್ಭುತವಾಗಿರುತ್ತೆ ಕಣ್ರಿ. ಟೆರೇಸ್ ಮನೆಗಳಿಗೆ ಹೋಲಿಸಿದ್ರೆ ಈ ರೀತಿಯ ಮನೆಗಳು ತುಂಬಾನೇ ಏನೋ ಸ್ಪೆಷಲ್ ಅನಿಸುತ್ತೆ. ಮತ್ತೆ ಏನೋ ತುಂಬಾ ಆಪ್ತ ಅನಿಸುತ್ತೆ ಅಲ್ವಾ? ನಿಮಗೆ ನಿಮ್ಮ ಮನೆಯ ಪ್ಲಾನ್ ಹೇಗಿದೆ ಎಂಬುದನ್ನು ಕಮೆಂಟಿನಲ್ಲಿ ತಿಳಿಸಿ.